ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಮೇಕಪ್ ನ ರಿಮೂವ್ ಮಾಡೋದಕ್ಕೂ ಕೂಡ ಅಷ್ಟೇ ಫೋಕಸ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ರಾತ್ರಿ ಇಡೀ ಹಾಗೆ ಬಿಟ್ಟು ಬೆಳಿಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಅಥವಾ ಪಿಂಪಲ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಮನೇಲಿ ಈಸಿಯಾಗಿ ಡೀಪ್ ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ಕ್ಲೆನ್ಸಿಂಗ್ ಮಿಲ್ಕ್ ಅಥವಾ ವೆಟ್ ವೈಪ್ಸ್ ಗಳಿಂದ ಹೋಗದೆ ಇರುವಂತ ಈ ಮೇಕಪ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೇಕಂದ್ರೆ ಮನೇಲಿ ಈಸಿಯಾಗಿ ಸಿಗುವಂತ ಹಾಲಿನ ಕೆನೆನ ಕ್ಲೆನ್ಸರ್ ರೀತಿ ಯೂಸ್ ಮಾಡ್ಕೊಂಡು ಲೈಟ್ ಆಗಿ 2 ನಿಮಿಷ ಮಸಾಜ್ ಕೊಡಿ. ಆಮೇಲೆ ಒಂದು ಒಳ್ಳೆ ಕಾಟನ್ ಕ್ಲಾತ್ ಇಂದ ಅಥವಾ ಕಾಟನ್ ಇಂದ ವೈಪ್ ಮಾಡಿ ನೋಡಿ. ಡೀಪ್ ಕ್ಲೆನ್ಸ್ ಆಗೋದ್ರ ಜೊತೆಗೆ ಮೇಕಪ್ ಇಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಿದ್ರು ಕೂಡ ಅದು ರಿಮೂವ್ ಆಗೋಗುತ್ತೆ. ಈ ಜಾಗದಲ್ಲಿ ನೀವು ಎಳ್ನೀರ್ನ ಕೂಡ ಯೂಸ್ ಮಾಡಬಹುದು. ಯಾರಿಗೆ ಪಿಂಪಲ್ ಅಂಡ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಇರುತ್ತೋ ಅವರು ಹಾಲಿನ ಕೆನೆ ಬದಲಿಗೆ ಎಳೆನೀರು ಅಥವಾ ತೆಂಗಿನಕಾಯಿ ನೀರನ್ನ ಉಪಯೋಗಿಸಿದಾಗ ಅದು ಕೂಡ ಡೀಪ್ ಕ್ಲೆನ್ಸರ್ ಅಂಡ್ ಟೋನರ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಮೇಕಪ್ ಮಾಡಿಸ್ಕೊಳ್ಳಕ್ಕೆ ಎಷ್ಟು ಫೋಕಸ್ ಮಾಡ್ತಿರೋ ಮೇಕಪ್ ರಿಮೂವ್ ಮಾಡೋದಕ್ಕೂ ಕೂಡ ಅಷ್ಟೇ ಫೋಕಸ್ ಮಾಡಿ.